ನಮಸ್ಕಾರ. ನೀವು ನಿಮ್ಮ ಮಕ್ಕಳಿಗಾಗಿ ಗಾಂಧಾರಿ ವಿದ್ಯೆ ದ ಪವರ್ ಆಫ್ ಸಿಕ್ಸ್ ಸೆನ್ಸ್ ಕೈಬರಹ ಸುಧಾರಣೆ ಹಾಗೂ ಸ್ಮರಣಶಕ್ತಿ ಕಾರ್ಯಕ್ರಮಗಳ ಬಗ್ಗೆ ಹುಡುಕ್ತಾ ಇದ್ದರೆ ಜ್ಞಾನಚೇತನ ವಿದ್ಯಾಕೇಂದ್ರದ ಅತ್ಯಂತ ವಿಶ್ವಾಸಾರ್ಹ ಈ ಕಾರ್ಯಕ್ರಮಗಳ ಮಾಹಿತಿಯನ್ನು ಇಲ್ಲಿ ನೀಡಿದ್ದೀವಿ. ಮಕ್ಕಳಿಗಾಗಿ ಸದುಪಯೋಗ ಮಾಡಿಕೊಳ್ಳಿ. ಈ ಮಾಹಿತಿಯನ್ನು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಮಕ್ಕಳನ್ನು ವಿಶೇಷ ವ್ಯಕ್ತಿಯಾಗಿ ಕಾಣಬಯಸುವುದು ಪ್ರತಿಯೊಬ್ಬ ತಂದೆ ತಾಯಿಯರ ಕನಸು. ವಿಶೇಷವಾಗಿ ಯಶಸ್ವಿ ವಿದ್ಯಾರ್ಥಿಯೊಬ್ಬರಲ್ಲಿ 4 ಅದ್ಭುತವಾದ ಶಕ್ತಿಗಳಿರಬೇಕು: ಸ್ವಸಾಮರ್ಥ್ಯ, ಅಧ್ಯಯನ ಕೌಶಲ್ಯಗಳು, ಅಭಿವ್ಯಕ್ತಿ ಕೌಶಲ್ಯಗಳು ಹಾಗೂ ಸಂಸ್ಕಾರ ಮತ್ತು ಮೌಲ್ಯಗಳು. ಮೊದಲನೇದಾಗಿ ಆಂತರಿಕ ಶಕ್ತಿ, ಸ್ವಸಾಮರ್ಥ್ಯ ಹೆಚ್ಚಿಸಲು ಇರುವಂತಹ ಕಾರ್ಯಕ್ರಮ ದಿ ಪವರ್ ಆಫ್ ಸಿಕ್ಸ್ ಸೆನ್ಸ್ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಮಕ್ಕಳ ಸುಪ್ತ ಶಕ್ತಿ ಜಾಗೃತಿ ಆಗ್ತಾ ಇದ್ದಂತೆ ಪ್ರಕೃತಿ ಮಗುವಿನ ಸುಪ್ತ ಮನಸ್ಸಿನಲ್ಲಿ ಅಡಗಿಸಿಟ್ಟಂತಹ 106 ಶಕ್ತಿಗಳು ಜಾಗೃತಾವಸ್ಥೆಗೆ ಬಂದು ಮಕ್ಕಳು ಓದು ಬರಹ ಸೇರಿದಂತೆ ಎಲ್ಲ ಕಾರ್ಯಗಳನ್ನು ಸಹ ತಮ್ಮ 6ನೇ ಇಂದ್ರಿಯದ ಸಹಾಯದಿಂದ ಮಾಡಲಿಕ್ಕೆ ಶುರು ಮಾಡ್ತಾರೆ. ಇದು ಮಕ್ಕಳಲ್ಲಿ ಸರ್ವತೋಮುಖ ವಿಕಾಸಕ್ಕೆ ಪೂರಕ ಆಗಿದ್ದು, ಇದೊಂದು ಚಮತ್ಕಾರದ ರೀತಿ ಕಂಡರೂ ಸಹ ಇದು ಪ್ರಕೃತಿ ಕೊಟ್ಟಂತಹ ವರ. ಎಲ್ಲ ಮಕ್ಕಳು ಕೂಡ ಈ ಜ್ಞಾನವನ್ನು ಪಡೆಯಲೇಬೇಕು. ಇಲ್ಲಿ ಯೋಗ ಸಾಧನೆಯ ಜೊತೆ ಸಾಕಷ್ಟು ಸಂಸ್ಕಾರ ಮತ್ತು ಮೌಲ್ಯಗಳನ್ನು ರೂಢಿಸಿಕೊಳ್ತಾರೆ. ನೇರವಾಗಿ ಈ ಸಾಧನೆ ಚಿತ್ತವೃತ್ತಿಗಳಲ್ಲಿ ಪ್ರಮಾಣಕ್ಕೆ ಸಂಬಂಧಿಸಿದ್ದಾಗಿದೆ. ಮಕ್ಕಳಲ್ಲಿ ಏಕಾಗ್ರತೆ, ಗ್ರಹಿಕೆ ಸಾಮರ್ಥ್ಯಗಳನ್ನು ಹೆಚ್ಚಿಸುವುದಲ್ಲದೆ ಮಕ್ಕಳ ಸ್ಮರಣಶಕ್ತಿಗೆ ಈ ಕಾರ್ಯಕ್ರಮ ಪೂರಕವಾಗಿದೆ. ಈ ಕಾರ್ಯಕ್ರಮದಲ್ಲಿ 8 ರಿಂದ 18 ವರ್ಷದ ಒಳಗಿನ ವಿದ್ಯಾರ್ಥಿಗಳು ಭಾಗವಹಿಸಬಹುದು. ಎರಡನೇ ಸಾಮರ್ಥ್ಯ ಅಧ್ಯಯನ ಕೌಶಲ್ಯಗಳು. ಇದಕ್ಕಾಗಿ ಇರುವಂತಹ ಕಾರ್ಯಕ್ರಮ ಆರ್ಟ್ ಆಫ್ ಮೆಮೊರಿ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಮಕ್ಕಳ ಏಕಾಗ್ರತೆ, ಗ್ರಹಿಕಾ ಶಕ್ತಿಗೆ ಪೂರಕ ಸಾಧನೆಗಳನ್ನು ಮಾಡುವ ಜೊತೆ ಸ್ಮರಣಶಕ್ತಿಗೆ ರಹಸ್ಯ ಮತ್ತು ಸೂತ್ರಗಳನ್ನು ಕೂಡ ಅರಿತುಕೊಳ್ತಾರೆ. ಜೊತೆಗೆ ಸ್ವ ಅಧ್ಯಯನ ಕೌಶಲ್ಯಗಳನ್ನು ಕಲಿತು ಅವುಗಳನ್ನು ಅಳವಡಿಸಿಕೊಳ್ತಾರೆ. ಗಂಟೆಗೆ 106 ಪುಟಗಳನ್ನು ಓದುವ ಮತ್ತು ಶಾಶ್ವತವಾಗಿ ನೆನಪಿಟ್ಟುಕೊಳ್ಳುವಂತಹ ಸಾಮರ್ಥ್ಯವನ್ನು ಪಡಿತಾರೆ. ಕೇವಲ ಶಿಕ್ಷಕರು ಕೊಟ್ಟಂತಹ ನೋಟ್ಸ್ಗಳಿಗೆ ಸೀಮಿತ ಆಗಿರುವಂಥ ಮಕ್ಕಳು ಭವಿಷ್ಯದಲ್ಲಿ ಅಂತಿಮ ಪರೀಕ್ಷೆಗೆ ಮಾತ್ರ ಅಲ್ಲದೆ ಭವಿಷ್ಯದಲ್ಲಿನ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಕೂಡ ಎದುರಿಸುವಂತಹ ಸಾಮರ್ಥ್ಯವನ್ನು ಪಡಿತಾರೆ. ಈ ಕಾರ್ಯಕ್ರಮದಲ್ಲಿ 5ನೇ ತರಗತಿ ಮೇಲ್ಪಟ್ಟು PUC ಡಿಗ್ರಿ ಹಂತದ ವಿದ್ಯಾರ್ಥಿಗಳು ಕೂಡ ಭಾಗವಹಿಸಬಹುದು. 3ನೇ ಸಾಮರ್ಥ್ಯ ಬಂದು ಅಭಿವ್ಯಕ್ತಿ ಕೌಶಲ್ಯಗಳು. ಸ್ವಸಾಮರ್ಥ್ಯ, ಶಿಸ್ತು, ಸಂಸ್ಕಾರ, ಮೌಲ್ಯಗಳ ಜೊತೆ ಏಕಾಗ್ರತೆ, ಗ್ರಹಿಕಾಶಕ್ತಿ, ಸ್ಮರಣಶಕ್ತಿ ಹೆಚ್ಚಳ ಅಲ್ಲದೆ ವಿಶೇಷ ಅಧ್ಯಯನ ಕೌಶಲ್ಯಗಳನ್ನು ಹೊಂದಿ ಅವುಗಳ ಸಹಾಯದಿಂದ ಸಂಪಾದಿಸಿದಂತಹ ಜ್ಞಾನವನ್ನು ಮಕ್ಕಳು ಅಭಿವ್ಯಕ್ತಿಗೊಳಿಸುವುದು 90% ಬರವಣಿಗೆ ರೂಪದಲ್ಲಿ. ಹಾಗಾಗಿ ಮಕ್ಕಳಿಗೆ ಸ್ಪಷ್ಟವಾದ, ವೇಗವಾದ ಮತ್ತು ಸುಂದರವಾದ ಕೈಬರಹದ ಅವಶ್ಯಕತೆ ತುಂಬ ಇದೆ. ಇದಕ್ಕೆ ಆರ್ಟ್ ಆಫ್ ಹ್ಯಾಂಡ್ ರೈಟಿಂಗ್ ಕಾರ್ಯಕ್ರಮ ಪೂರಕ. ಇಲ್ಲಿ ಕನ್ನಡ, ಇಂಗ್ಲೀಷ್ ಸ್ಪ್ಲಿಟ್ ರೈಟಿಂಗ್, ಇಂಗ್ಲೀಷ್ ಕರ್ಸಿವ್ ರೈಟಿಂಗ್, ಹಿಂದಿ ಎಲ್ಲ 3 ಭಾಷೆಗಳನ್ನು ಕೂಡ ಬರವಣಿಗೆ ಕೌಶಲ್ಯಗಳನ್ನು ಕಲಿತಾರೆ. ಪ್ರಸ್ತುತ 80% ಮಕ್ಕಳಲ್ಲಿ ಕೈಬರಹ ಸುಧಾರಿಸಿಕೊಳ್ಳುವಂತಹ ಅವಶ್ಯಕತೆ ಇದೆ. 4ನೇ ಸಾಮರ್ಥ್ಯ ಬಂದು ಮೌಲ್ಯ ಮತ್ತು ಸಂಸ್ಕಾರಗಳು. ಎಲ್ಲ ತರಗತಿಗಳಲ್ಲೂ ಕೂಡ ಇವುಗಳ ಬಗ್ಗೆ ವಿಶೇಷವಾದಂತಹ ಬೋಧನೆ ಇದೇ ಇರುತ್ತೆ. ಬಹಳಷ್ಟು ಸಾರಿ ಮಕ್ಕಳಲ್ಲಿ ಶೈಕ್ಷಣಿಕವಾಗಿ ಸಮಸ್ಯೆಗಳು ಬಂದಾಗ ಮಾತ್ರ ಪರಿಹಾರಕ್ಕೆ ಹುಡುಕಾಡೋದು ಸಾಮಾನ್ಯ ಪೋಷಕರ ಲಕ್ಷಣ. ಮಕ್ಕಳು ಚೆನ್ನಾಗಿದ್ದಾಗಲೂ ಇನ್ನಷ್ಟು ಉನ್ನತ ಸಾಧನೆ ಕಡೆ ಮನಸ್ಸು ಮಾಡೋದು ಅಸಾಮಾನ್ಯ ಪೋಷಕರ ಲಕ್ಷಣ. ಆಯ್ಕೆ ನಿಮ್ಮದು. ಈ ಎಲ್ಲ ಕೋರ್ಸ್ಗಳು ಆನ್ಲೈನ್, ಆಫ್ಲೈನ್ ಎರಡೂ ರೀತಿಯಲ್ಲೂ ಕೂಡ ಇರುತ್ತೆ. ಆಫ್ಲೈನ್ಗೆ ಅಕ್ಟೋಬರ್, ಡಿಸೆಂಬರ್, ಮಾರ್ಚ್, ಏಪ್ರಿಲ್, ಮೇ ತಿಂಗಳಲ್ಲಿ ವಸತಿಯುತ ಶಿಬಿರಗಳು ನಡೀತವೆ. ಈ ಕಾರ್ಯಕ್ರಮದಲ್ಲಿ ವಸತಿಯುತವಾಗಿ ಬಂದು ಭಾಗವಹಿಸಲಿಕ್ಕೆ ಕೂಡ ಅವಕಾಶ ಇರುತ್ತೆ. ಹೆಚ್ಚಿನ ಮಾಹಿತಿಯನ್ನು ಕೆಳಗಡೆ ಇರುವಂತಹ ನಂಬರ್ಗೆ ಕರೆ ಮಾಡಿ ತಿಳಿದುಕೊಳ್ಳಿ. ಆಗಾಗ ನಾವು ಕರೆಯುವಂಥ ಆನ್ಲೈನ್ ಇಂಟ್ರೊಡಕ್ಷನ್ ಕಾರ್ಯಕ್ರಮದಲ್ಲೂ ಕೂಡ ಭಾಗವಹಿಸಿ ಸಂಪೂರ್ಣ ಮಾಹಿತಿಯನ್ನು ಪಡೆಯಬಹುದು. ಎಲ್ಲರಿಗೂ ಕೂಡ ಧನ್ಯವಾದ. ಈ ಮಾಹಿತಿಯನ್ನು ನಿಮ್ಮ ಆತ್ಮೀಯರಲ್ಲಿ